ನೋಡ್ತಾ ಇದ್ರೆ BBC ನ್ಯೂಸ್. ನಾನು ಸ್ವಾಗತ್. ಇಡೀ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತು ನಮ್ಮ ಹಾಸನದ ಪೆಂಡ್ರೈವ್ ಪ್ರಹಸನ ಕೊನೆಗೆ ಎಲ್ಲೇ ಹೋಗಿ ನಿಲ್ತು ಅಂತ ಅಂದ್ರೆ ಹಾಸನ ಜಿಲ್ಲೆ ಹೊಳೆನರಸೀಪುರದ ಸರ್ವಾಧಿಪತಿ ಅಂತ ಕರೆಸ್ಕೊಳ್ತಾ ಇದ್ದವರು, ಹಾಸನ ಜಿಲ್ಲಾ ರಾಜಕಾರಣದ ಹಿಡಿತವನ್ನ ತಮ್ಮ ಕೈಲಿ ಇಟ್ಕೊಂಡಿದ್ದವರು, ಅಂಡ್ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ ತಾವಂದುಕೊಂಡಿದ್ದ ಕೆಲಸವನ್ನ ಮಾಡಿಸಿದವರು. ಹಾಸನ ಜಿಲ್ಲೆ ವಿಚಾರದಲ್ಲಿ ಅಭಿವೃದ್ಧಿ ಅಂದ್ರೆ ಮತ್ತೊಂದು ಹೆಸರು ಅನ್ನಿಸ್ಕೊಳ್ತಾ ಇದ್ದವರು ಎಚ್ ಡಿ ರೇವಣ್ಣ. ಎಲ್ಲವೂ ಚೆನ್ನಾಗಿತ್ತು ಅನ್ನೋ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ JDS ತನ್ನ ಅಧಿಪತ್ಯವನ್ನ ಇನ್ನೂ ಉಳಿಸಿಕೊಂಡಿದೆ ಅನ್ನೋ ಹೊತ್ತಿನಲ್ಲಿ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿಂದಾಗಿ ಇವತ್ತು ರೇವಣ್ಣ ಅವರು SIT ವಶಕ್ಕೆ ಪಡೆದು ರೇವಣ್ಣ ಜೈಲಿಗೆ ಹೋದ್ರು, ರೇವಣ್ಣ ಬಂಧನ ಆಯಿತು ಅನ್ನೋ ಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡ್ತು. ಅದು ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರಂತೆ ಅಂತಕ್ಕಂಥ ಸುದ್ದಿ ಹಾಸನ ಜಿಲ್ಲಾ ಮಟ್ಟದ ನಾನು ಇಲ್ಲಿಗೆ ಮಾತ್ರ ಸೀಮಿತವಾಗಿ ಮಾತಾಡಕ್ ಹೋದ್ರೆ ಹಾಸನ ಜಿಲ್ಲೆಯಲ್ಲಿ JDS ಪಾಳೆಯದಲ್ಲಿ ಅಕ್ಷರಶಃ ನೀರವ ಮೌನ ಆವರಿಸಿದೆ ಕಳೆದ ರಾತ್ರಿಯಿಂದ. JDS ಮುಖಂಡರು ಇವತ್ತು ಹೊರಬಂದು ನಾನು JDS ಮುಖಂಡರು ಅಂತ ಹೇಳ್ಕೊಳಕ್ಕಾಗದೆ ಇರತಕ್ಕಂಥ ಪರಿಸ್ಥಿತಿ. JDS ನ ಕಾರ್ಯಕರ್ತೆಯರು ನಾವು JDS ಪಕ್ಷಕ್ಕೋಸ್ಕರ ಸಕ್ರಿಯವಾಗಿ ತೊಡಕೊಂಡಿದ್ವಿ, JDS ಪಕ್ಷಕ್ಕೋಸ್ಕರ ಹೋರಾಡಿದ್ವಿ ಅಂತ ಹೇಳ್ಕೊಳಕ್ಕಾಗದೆ ಇರೋ ಪರಿಸ್ಥಿತಿ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ನಾವು, ಪ್ರಜ್ವಲ್ ರೇವಣ್ಣ ಅವರ ಜೊತೆಲಿದ್ದವ್ರು ನಾವು ಅಂತ ಹೇಳ್ಕೊಳಕ್ಕಾಗದೆ ಇರೋ ಸ್ಥಿತಿ ಇವತ್ತು JDS ಮುಖಂಡರಿಗೆ ಬಂದಿದೆ. ಮತ್ತೆ ಕೆಲವರಿಗೆ JDS ಪಕ್ಷ ಹಾಸನ ಜಿಲ್ಲೆಯಲ್ಲಿ ಮುಳುಗಿ ಹೋಗಿ ಬಿಡುತ್ತಾ, ಮುಂದೆ ಹಾಸನ ಜಿಲ್ಲೆಯಲ್ಲಿ JDSನ ಪರಿಸ್ಥಿತಿ ಏನು ಅಂತಕ್ಕಂಥ ಆಲೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಸ್ಥಿತಿ ಇವತ್ತು ನಿರ್ಮಾಣವಾಗಿ ಹೋಗಿದೆ. ಇಷ್ಟೊತ್ತಿಗಾಗಲೇ ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು 1.5 ಲಕ್ಷ ಲೀಡಲ್ ಗೆದ್ದು ಬಿಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರು 1 ಲಕ್ಷ ಲೀಡಲ್ ಗೆದ್ದು ಬಿಡ್ತಾರೆ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದವರು ಇವತ್ತು ಗೆಲುವಿನ ಬಗ್ಗೆ ಮಾತೇ ಆಡದಿರೋ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದೆ ಈ ಪೆಂಡ್ರೈವ್ ಪ್ರಹಸನ. 1 ಲಕ್ಷ ಲೀಡಲ್ ಗೆಲ್ತಾರೆ ಅಂತಕ್ಕಂಥವ್ರು ಇವತ್ತು ಕನಿಷ್ಠ 5,000 ಲೀಡಲ್ ಆರೋ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಒಂದಿಷ್ಟು ಅಭಿಮಾನಿಗಳು, ಅಂಧಾಭಿಮಾನಿಗಳು ಇವತ್ತು ವಹಿಸ್ಕೊಂಡು ಮಾತಾಡೋರು 1-2-3 ಜನ ಸಿಗ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಆದ್ರೆ ಒಂದು ಕಾಲಕ್ಕೆ ಪವರ್ ಸೆಂಟರ್ ಆಗಿದ್ದ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಇವತ್ತು ಅಕ್ಷರಶಃ ನೀರವ ಮೌನ. ಹೊಳೆನರಸೀಪುರದ JDS ಪಾಳೆಯದಲ್ಲಿ ನೀರವ ಮೌನ. ಹಾಸನದ ಗಿಜಿಗುಡ್ತಾ ಇದ್ದ ಹಾಸನದ MP ಕ್ವಾರ್ಟರ್ಸ್ ನಲ್ಲಿ ನೀರವ ಮೌನ. ಇವತ್ತು ಅಭಿಮಾನಿಗಳು ಯಾವ ಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಅಂತ ಅಂದ್ರೆ ನಾನು ಸ್ಟೇಟಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಒಂದಿಷ್ಟು ಜನ ಹೇಳ್ತಾರೆ ವ್ಯಕ್ತಿ ಮೇಲಿನ, ಆತನ ವ್ಯಕ್ತಿತ್ವದಿಂದ ವ್ಯಕ್ತಿ ಮೇಲಿನ ಅಭಿಪ್ರಾಯ ಬದಲಾವಣೆ ಆಗಬಹುದು, ಆದ್ರೆ ದೇವೇಗೌಡರ ಮೇಲಿನ ಅಭಿಮಾನ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಸಾಕಷ್ಟು ಜನ ಸ್ಟೇಟಸ್ ಹಾಕೊಳ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳು ಹಾಸನ ಜಿಲ್ಲೆ ಈಸ್ ರೆಪ್ರೆಸೆಂಟೇಟೆಡ್ ಬೈ HD ದೇವೇಗೌಡರು ಒಂದ್ ಕಾಲದಲ್ಲಿ. ಇವತ್ತು ಬೇರೆ ಬೇರೆ ಕಾರಣ ಇರಬಹುದು ನಮ್ಮಲ್ಲಿ, ಬಟ್ ಆದ್ರೆ ಹಾಸನದ ರಾಜಕೀಯವನ್ನ ರೆಪ್ರೆಸೆಂಟೇಟ್ ಮಾಡ್ತಾ ಇದ್ದೆ ದೇವೇಗೌಡರಿಂದ ಅನ್ನೋ ಸಂದರ್ಭ ನಮ್ಮಲ್ಲಿತ್ತು. ಯಾಕೆ ಅಂದ್ರೆ ಇಡೀ ದೇಶಕ್ಕೆ ಓರ್ವ ಪ್ರಧಾನಿಯನ್ನ ಕೊಟ್ಟ ಏಕೈಕ ಜಿಲ್ಲೆ ರೀ ನಮ್ಮ ಹಾಸನ ಜಿಲ್ಲೆ. ಬಟ್ ಇವತ್ತು ಅವರ ಮೊಮ್ಮಗನ ಕಾರಣದಿಂದಾಗಿ ಇವತ್ತು ದೇವೇಗೌಡರು ಕೂಡ ಎಲ್ಲೋ ಒಂದು ಕಡೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಅವರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗಿದೆ. ಕಾರಣ ಒತ್ತಡ. ಈ ಇಳಿ ವಯಸ್ಸಿನಲ್ಲಿ ಒಂದೇ ಒಂದು ರಾಜಕೀಯವಾಗಿ ಯಾವ ಕಪ್ಪು ಚುಕ್ಕೆ ಇಲ್ಲದೆ ಬಂದಂತಹ ರಾಜಕೀಯವನ್ನ ಮಾಡ್ಕೊಂಡ್ ಬಂದಂಥವ್ರಿಗೆ ಇವತ್ತು ಎದುರಾಗಿರ್ತಕ್ಕಂಥ ಸಂದರ್ಭ, ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸಾಕಷ್ಟು ದಶಕಗಳ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಇವತ್ತು ದಿಢೀರಂತ ಯಾವುದೋ ಒಂದು ಪೆನ್ ಡ್ರೈವ್ ಒಂದು 15 ದಿವಸಗಳಲ್ಲಿ ಇಡೀ ರಾಜಕೀಯ ಭವಿಷ್ಯಕ್ಕೆ ಒಂದು ಕೊಡಲಿ ಪೆಟ್ಟು ಹಾಕಿ ಬಿಡ್ತಲ್ಲ ಅನ್ನೋ ಬೇಸರ ಸಹಜವಾಗಿ ಯಾರಿಗಾದ್ರೂ ಆಗುತ್ತೆ. ಇದೇ ಕಾರಣಕ್ಕೆ ದೇವೇಗೌಡರು ಇವತ್ತು ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗಿದೆಯಂತೆ. ಸಹಜ, ಅದಾಗುತ್ತೆ ಈ ಸಂದರ್ಭದಲ್ಲಿ ಅಂತ ನೋಡಕ್ ಹೋದಾಗ. ಬಟ್ ಆದ್ರೆ ಇನ್ನು ಹಾಸನ ಜಿಲ್ಲೆಯ ವಿಚಾರಕ್ಕೆ ಬಂದು, ನಾನಾಗ್ಲೇ ಹೇಳಿದೆ ನಾನು ಹಾಸನಕ್ಕೆ ಸೀಮಿತ ಆಗಿ ಮಾತಾಡೋಣ ಅಂತ. ಹಾಸನ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ
ಇವತ್ತು ಗೆಲುವಿನ ಲೆಕ್ಕಾಚಾರವನ್ನೇ ಮರೆಸಿಬಿಟ್ಟಿದೆ ಈ ಪೆಂಡ್ರೈವ್ ಪ್ರಹಸನ. ಯಾರು ಗೆಲ್ತಾರೆ ಅನ್ನೋ ಉತ್ಸಾಹ, ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ಲಬೇಕು ಅನ್ನೋ ಅತ್ಯುತ್ಸಾಹ ಇವ್ಯಾವ ಇವತ್ತು JDS ಮುಖಂಡರಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಳೆನರಸೀಪುರದ ಒಂದಿಷ್ಟು ಜನ ಆರೋಪ ಮಾಡ್ತಾರೆ, ಹೊಳೆನರಸೀಪುರ ರಿಪಬ್ಲಿಕ್ ಹೊಳೆನರಸೀಪುರ ರೇವಣ್ಣ ಅವರನ್ನ ಹೇಳದೆ, ರೇವಣ್ಣ ಅವರನ್ನ ಕೇಳದೆ ಇಲ್ಲೊಂದು ಹುಲ್ಲು ಕದ್ದಿಯೂ ಕೂಡ ಅಳ್ಳಾಡುವಂತಿಲ್ಲ. ಅಂಡ್ ನಾವು ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಹೊಳೆನರಸೀಪುರದವರಾದ್ರೆ ಅದಕ್ಕೆ ಗೊತ್ತಿರ್ತದೆ, ಹೊಳೆನರಸೀಪುರದ ಅಧಿಕಾರಿಗಳು, ಹೊಳೆನರಸೀಪುರ ಭಾಗದ ಜನರಿಗೆ. ರೇವಣ್ಣ ಅವರು ಪದೇ ಪದೇ ಯಾವ್ದಾದ್ರು ವಿಚಾರಕ್ಕೆ ಬಂದ್ರೆ ಇವನ್ ಮೇಲೆ ಕೇಸ್ ಹಾಕಿ ಒಳಿಕ್ ಹಾಕ್ಸು ಇವನ್ನ, ಇವನ್ ಮೇಲೆ ಕೇಸ್ ಹಾಕಿ ಒಳಿಕ್ ಹಾಕ್ಸು ಇವನ್ನ, ಸಾಕಷ್ಟು ಬಾರಿ ಪದವನ್ನ ಬಳಸ್ತಾರೆ ಅವರು. ಯಾರೇ ಆಗ್ಲಿ ಅದೊಂದು ಪದ ಅವ್ರು ಬಳಸ್ತಾರೆ. ಅವರು ಇವನ್ ಮೇಲೆ ಕೇಸ್ ಮಾಡಿ ಒಳಿಕ್ ಹಾಕ್ಸೋ ಇವನ್ನ. ಬಟ್ ಅಂತ ರೇವಣ್ಣ ಅವರು ಅವರ ಕನಸು ಮನಸ್ಸಿನಲ್ಲೂ ಯಾವತ್ತೂ ಊಹಿಸಿರಲಿಲ್ವೇನೋ, ನಾನು ಒಂದ್ ದಿನ ಪೊಲೀಸ್ ಠಾಣೆ ಮೆಟ್ಟಿಲೇ ಇರ್ಬೇಕಾಗತ್ತೆ, ನಾನು ಒಂದ್ ದಿವಸ ಬಂಧನ ಆಗ್ಬಿಡ್ತೀನಿ ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು. ಆಮೇಲೆ ರೇವಣ್ಣ ಅವ್ರಿಗೊಂದು ಅದು ಅವ್ರ ಹಿಂದಿಂದಲೂ ಅವ್ರಿಗೆ ಬಂದಿದ್ದು, ನಾನು ಅವ್ರನ್ನ ನೋಡಿದ ದಿವಸದಿಂದಲೂ ಅವ್ರ ಮುಂದೆ ಹಿಂದೆ ಒಂದು ಎಸ್ಕಾರ್ಟ್ ಇರ್ಲೇಬೇಕು ಯಾವಾಗ್ಲೂ. ಅದೊಂಥರ ವಯೋ ಅಂತ ಸೌಂಡ್ ಮಾಡ್ಕೊಂಡು ಹೋಗ್ಬೇಕು, ಅವ್ರಿಗೆ ಮಿನಿಸ್ಟರ್ ಆಗಿರ್ಲಿ, ಶಾಸಕರಾಗಿರ್ಲಿ, ಏನಾಗಿರ್ಲಿ. ಬಟ್ ಆದ್ರೆ ಅವ್ರಿಗೆ ಗೊತ್ತಿರೋದು ಒಂದಿದೆ. ಬಟ್ ಆದ್ರೆ ಇವತ್ತು ಪೊಲೀಸ್ ವೆಹಿಕಲ್ ಅಲ್ಲಿ ಬಂಧನಕ್ಕೊಳಗಾಗಿ ಹೋಗುವಂತ ಪರಿಸ್ಥಿತಿ ಬರುತ್ತೆ ಅಂತ ರೇವಣ್ಣ ಅವರು ಕೂಡ ಕನಸು ಮನಸ್ಸಿನಲ್ಲಿ ಊಹಿಸ್ಕೊಂಡಿರ್ಲಿಲ್ಲ. ಅಂಡ್ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದಲ್ಲಿ ಮೊದಲ ಬಾರಿಗೆ ಬಂಧನ ಆಗಿರ್ತಕ್ಕಂಥವ್ರು ಅಂತ ಯಾರು ಇದ್ರೆ ಅದು ರೇವಣ್ಣ ಅವರು. ರೇವಣ್ಣ ಅವರು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು ಅದು ಎಷ್ಟರ ಮಟ್ಟಕ್ಕೆ ಸರಿನೋ ಸುಳ್ಳೋ, ನಿಜವೋ ಸುಳ್ಳೋ ಅಥವಾ ರಾಜಕೀಯ ಪ್ರೇರಿತವೋ, ಫೈನ್, ಇವೆಲ್ಲವೂ ವಿಚಾರಣೆಯಿಂದ ಹೊರಗೆ ಬರುತ್ತೆ. ಆದರೆ ರೇವಣ್ಣ ಅಂತ ಬಂದಾಗ, ಹಾಸನ ಜಿಲ್ಲೆಗೆ ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳು ಅಂತ ಬಂದಾಗ ಪಕ್ಷಾತೀತವಾಗಿ ರೇವಣ್ಣ ಅವ್ರನ್ನ ಒಪ್ಕೊಳ್ತಾರೆ ಜನ. ಪಕ್ಷಾತೀತವಾಗಿ ರೇವಣ್ಣ ಅವರ ಅಭಿವೃದ್ಧಿಗಳನ್ನ ಜನ ಒಪ್ಕೊಳ್ತಾರೆ. ಆದ್ರೆ ಅವರಿಷ್ಟೆಲ್ಲ ಇಷ್ಟು ವರ್ಷ ಮಾಡ್ಕೊಂಡ್ ನಾನು ಅದೇ ಹೇಳ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಗಾದೆ ಹೇಳ್ಕೊಂಡ್ ಬರ್ತೀವಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಕುಂಬಾರ ಒಂದು ಮಡಕೆ ಮಾಡೋಕೆ ಎಷ್ಟು ಕಷ್ಟ ಪಡ್ತಾನೆ ಆತ. ಒಂದು ಮಣ್ಣು ತರಬೇಕು, ಆ ಮಣ್ಣನ್ನ ಹದಗೊಳಿಸ್ಬೇಕು, ಅದಕ್ಕೊಂದು ಇದಕ್ಕೆ ಹಾಕಿ ತಿರುಗಬೇಕು, ಆ ಮಡಕೆಗೆ ಒಂದು ಶೇಪ್ ಕೊಡಬೇಕು, ಬಿಸಿಲಲ್ಲಿ ಅದನ್ನು ಒಣಗಿಸ್ಬೇಕು. ಬಟ್ ಒಂದೇ ನಿಮಿಷ ರೀ ಹಿಂಗ್ ಹೊಡೆದೋಗ್ಬಿಡುತ್ತೆ. ಅದೇ ಪರಿಸ್ಥಿತಿ ಇವತ್ತು ಬಂದು ಹೋಗ್ಬಿಟ್ಟಿದೆಯಲ್ಲ ರೇವಣ್ಣ ಅವ್ರ ಕುಟುಂಬಕ್ಕೆ ಅನ್ನೋ ಸ್ಥಿತಿ. ಯಾವ ಸರ್ಕಾರ ಇದ್ರೂ ಕೂಡ ರೇವಣ್ಣ ಅವರ ವರ್ಚಸ್ ಎಲ್ಲೂ ಕೂಡ ಯಾವತ್ತೂ ಕಡಿಮೆ ಆಗಿರ್ಲಿಲ್ಲ. ಒಂದ್ ಯಾವ ಕೆಲಸ ಆಗ್ಬೇಕು ಅಂದ್ರೆ ಫೈಲ್ ಇಟ್ಕೊಂಡು ರೇವಣ್ಣ ಅವ್ರು ಬೆಂಗಳೂರಿಗೆ ಹೋದ್ರು ಅಂದ್ರೆ ಸೈನ್ ಹಾಕ್ಸ್ಕೊಂಡೇ ಹಾಕ್ಬೇಕು ಬರ್ತಾ ಇದ್ರು. ಅಂತ ರೇವಣ್ಣ ಅವರು ಇವತ್ತು SIT ಕಚೇರಿಯಲ್ಲಿ ವಿಚಾರಣೆಗೊಳಗಾಗ್ತಾರೆ, ಬಂಧನಕ್ಕೊಳಗಾಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಹೊಳೆನರಸೀಪುರದ ಭಾಗದ ಜನ ಸೇರಿದಂತೆ ಹಾಸನ ಜಿಲ್ಲೆಯ ಜನರ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಕೇಳಕ್ ಕಷ್ಟ ಆಗ್ಬೋದು. ಹೌದು, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರತಕ್ಕಂಥ ಒಂದು ಗುರುತರವಾದ ಆರೋಪ, ಇದನ್ನ JDS ಪಾಳೆಯದಲ್ಲಿ ಸ್ವಂತ ಅವರ ಚಿಕ್ಕಪ್ಪ ಸೇರಿದಂತೆ ಅವರ ಅಣ್ಣ ತಮ್ಮದಿರು ಯಾರು ಕೂಡ ವಹಿಸ್ಕೊಳ್ತಾ ಇಲ್ಲ. JDS ಪಕ್ಷದವರೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಹಿಸ್ಕೊಳ್ತಾ ಇಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಪಕ್ಷ ಅಥವಾ ಅವರ NDA ಮೈತ್ರಿಕೂಟದಲ್ಲಿರುವ BJP ಆಗಿರಬಹುದು, ಯಾರೊಬ್ರು ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಆದ್ರೆ ಈ ವಿಚಾರದಲ್ಲಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಇಂದಾಗಿ ಜೈಲು ಸೇರ್ಬೇಕಾಯ್ತಲ್ಲ, ಜೈಲಿನ ನೋಡ್ಕೊಂಡ್ ಬರ್ಬೇಕಾಯ್ತಲ್ಲ ಅಂತಕ್ಕಂಥ ಒಂದು ಬೇಸರ, ಅರೆಸ್ಟ್ ಆಗ್ಬೇಕಾಯ್ತಲ್ಲ, ರೇವಣ್ಣ ಅವರು ಬಂಧನ ಆಗ್ತಾರೆ ಅಂತ ಅಂದ್ರೆ ಯಾರು ಇಮ್ಯಾಜಿನ್ ಮಾಡ್ಕೊಂಡಿದ್ರೇನ್ರಿ ಈ ತರದೊಂದು ಆಗಬಹುದು ಅಂತ. ಬಟ್ ಇವತ್ತು ಹಾಸನದ ಪಾಳೆಯದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಮನೆಯಿಂದ ಹೊರಗೆ ಬರೋಕೆ ಇವತ್ತು JDS ಕಾರ್ಯಕರ್ತರು ಮುಖಂಡರುಗಳು ಸಿದ್ಧರಿಲ್ಲ. ತಾವು JDS ಮುಖಂಡರು ಅಂತ ಹೇಳ್ಕೊಳಕ್ ಸಿದ್ಧರಿಲ್ಲ. ನಾನು ಪ್ರಜ್ವಲ್ ರೇವಣ್ಣ ಅವ್ರ ಆಪ್ತರು ಅಂತ ಹೇಳ್ಕೊಳಕ್ ಸಿದ್ಧರಿಲ್ಲ. ಇವತ್ತು ಮಹಿಳೆಯರು ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದೆ ಅಂತ ಬಹಿರಂಗವಾಗಿ ಹೇಳ್ಕೊಳಕ್ಕೆ ಭಯ ಪಡ್ತಾ ಇದ್ದಾರೆ. ಈ ಸ್ಥಿತಿ ಇವತ್ತು ಬಂದು ಕೂತ್ಬಿಟ್ಟಿದೆ ಹಾಸನ ಜಿಲ್ಲೆಗೆ. ಅಂಡ್ ಹಾಸನ ಜಿಲ್ಲೆಯಲ್ಲಿ ತಮ್ಮದೇ ಒಂದು ಪಾಳೆಗಾರಿಕೆಯನ್ನ ನಡೆಸ್ಕೊಂಡು ಬಂದಿದ್ದಂತಹ, ಹಾಸನ ಜಿಲ್ಲೆಯಲ್ಲಿ ಒಂದು ಭದ್ರಕೋಟೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಂತಹ JDSನ ಸ್ಥಿತಿ ಮುಂದೇನಾಗಬಹುದು ಅಂತಕ್ಕಂಥ ಲೆಕ್ಕಾಚಾರಗಳು ಕೂಡ ಇಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರಕ್ಕೆ ಬಂದ್ರೆ 5 ವರ್ಷ ಸಂಸದರಾಗಿದ್ರು. ಆದ್ರೆ 5 ವರ್ಷದಲ್ಲಿ ಹಾಸನ ಜಿಲ್ಲೆಗೆ ಗುರುತರವಾದಂತಹ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಹಾಸನ ಜಿಲ್ಲೆಯಲ್ಲಿ ಬಹಿರಂಗವಾಗಿ ಕಾಣಿಸ್ಕೊಳ್ಳಿಲ್ಲ. 5 ವರ್ಷ ಚುನಾವಣೆಗೆ 6 ತಿಂಗಳು ಇರ್ಬೇಕಾದ್ರೆ ಬಂದು ಕಾಲಿಗೆ ಚಕ್ರ ಕಟ್ಕೊಂಡು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಸುತ್ತಿರಬಹುದು. ಆದ್ರೆ 4 ವರ್ಷ 6 ತಿಂಗಳು ಪ್ರಜ್ವಲ್ ರೇವಣ್ಣ ಅವ್ರು ಏನ್ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ ಶೂನ್ಯ. ಜನರೊಟ್ಟಿಗೆ ಬೆರಿಲಿಲ್ಲ, ಜನರೊಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ. ತಮಗೆ ಬಂದ
ಸಂಸದರ ನಿಧಿಯನ್ನೇ 50% ಉಪಯೋಗಿಸ್ಕೊಳ್ಳಿಲ್ಲ ಪ್ರಜ್ವಲ್ ರೇವಣ್ಣ ಅವರು. ಆದ್ರೆ ಮೈತ್ರಿ ಮಾಡ್ಕೊಂಡ್ಬಂದ್ರು, ದೇವೇಗೌಡರ ಮುಖ ನೋಡ್ಕೊಂಡು ಓಟ್ ಹಾಕ್ತೀವಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಯ್ತು. ಆದ್ರೆ ಜನ ಕುಮಾರಸ್ವಾಮಿ ಅವ್ರು ನೋಡ್ಕೊಂಡು ಓಟ್ ಹಾಕ್ತೀವಿ, ರೇವಣ್ಣ ಅವ್ರು ನೋಡ್ಕೊಂಡು ಓಟ್ ಹಾಕ್ತೀವಿ, ದೇವೇಗೌಡರು ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನೀವು ಲಿಟ್ರಲಿ, ನಾನು ಹೇಳಕ್ ಬೇಜಾರಿಲ್ಲ, ಲಿಟ್ರಲಿ ನನ್ನ ಜೊತೆ ಮಾತನಾಡಿದ 90% ಜನ ಇವತ್ತು ರೀ ಹೋಗಿ ನಾನು ಪ್ರಜ್ವಲಿಗೆ ಓಟ್ ಹಾಕಿ ಬಂದ್ಬಿಟ್ನಲ್ರಿ, ಓಟ್ ಹಾಕ್ತಾರೆ ಒಂದಿಷ್ಟು ಜನ ಹೇಳ್ತಾರೆ. ಗೊತ್ತಿಲ್ಲದೆ ಓಟ್ ಹಾಕಿ ಬಂದ್ಬಿಟ್ನಲ್ರಿ, ನಾನು ಇಂಥರಿಗೆ ಓಟ್ ಹಾಕ್ಬಿಟ್ನಲ್ರಿ. ಸೀರಿಯಸ್ಲಿ ಗಿಲ್ಟ್ ಕಾಡ್ತಾ ಇದೆ ಜನಕ್ಕೆ ಇವತ್ತು. ಸೀರಿಯಸ್ಲಿ ಜನ ನನ್ನ ಜೊತೆ ಶೇರ್ ಮಾಡ್ಕೊಂಡಿರೋರು ಹೇಳ್ತಾರೆ ಇವತ್ತು, ಈ ವಿಚಾರ ಮೊದಲೇ ಗೊತ್ತಾಗಿದ್ರೆ ನಾನು ಓಟ್ ಹಾಕ್ತಾ ಇರ್ಲಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ಜನ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದಾರೆ. ನಾನು ಹೋಗಿ ಇಂಥ ನೀವು ಓಟ್ ಹಾಕಿ ಬಂದ್ಬಿಟ್ನಲ್ಲ ಅಂತ ಜನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು JDS ಅಲ್ಲಿ ಇರೋರು, ಬೇರೆಯವರಲ್ಲ, JDS ಪಕ್ಷದಲ್ಲಿ ಒಳಗಿರೋರು. ಹೀಗಾಗಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಬಂಧನಕ್ಕೊಳಗಾಗಿ 2 ವರ್ಷಕ್ಕಿಂತ ಜಾಸ್ತಿ ಕನ್ವಿಕ್ಟ್ ಆಗಿಬಿಟ್ಟರೆ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ರೆ, ನಾನು ಹೇಳ್ತಾ ಇರೋದು ಗೊತ್ತಿಲ್ಲ, ಫಲಿತಾಂಶಕ್ಕೆ ನಾವು ಇನ್ನೂ 1 ತಿಂಗಳು ಕಾಯ್ಬೇಕು. ಜೂನ್ 4ನೇ ತಾರೀಕು ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವ್ರು ಗೆದ್ದು ಬಿಟ್ರು, ಪ್ರಜ್ವಲ್ ರೇವಣ್ಣ ಗೆದ್ದರೂ ಈ ಪ್ರಕರಣದಲ್ಲಿ ಈಗಾಗಲೇ 2-3 ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಇನ್ನೂ 3 ಜನ ಸಂತ್ರಸ್ತರು SIT ಕದ ಬಡಿತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದ್ರೂ ಕನ್ವಿಕ್ಟ್ ಆಗಿ 2 ವರ್ಷದ ಮೇಲಾದ್ರೆ ಅವರು ಸಹಜವಾಗಿ ಪ್ರಕರಣದಿಂದ ಅನರ್ಹ ಆಗಿಬಿಡ್ತಾರೆ. ಇದಾದ ನಂತರ ಇಷ್ಟೆಲ್ಲ ಆರೋಪಗಳನ್ನ ಹೊತ್ತು ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪ್ರಜ್ವಲ್ ರೇವಣ್ಣ ಬಂದು ಹಾಸನದಲ್ಲಿ ರಾಜಕೀಯ ಮಾಡಕ್ಕಾಗತ್ತಾ? ಜನ ಒಪ್ಕೊಳ್ತಾರಾ? ಸೊ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಅಂತ್ಯ ಆಗುತ್ತೆ ಅಂತ ಜನ ವಿಶ್ಲೇಷಣೆ ಮಾಡ್ತಾರೆ. ಇನ್ನ ರೇವಣ್ಣ ಅವರ ವಿಚಾರಕ್ಕೆ ಬಂದ್ರೆ, ರೇವಣ್ಣ ಅವರು ಅಭಿವೃದ್ಧಿ ವಿಚಾರದಲ್ಲಿ ನಾನು ಆಗ್ಲೇ ಹೇಳಿದೆ ಪಕ್ಷಾತೀತವಾಗಿ ಜನ ಒಪ್ಕೊಳ್ತಾರೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದವರು ಇವತ್ತು ಅವರ ಮಗ ಪ್ರಜ್ವಲ್ ವಿರುದ್ಧ ಸ್ಪರ್ಧೆ ಮಾಡಿದಾರಲ್ಲ, ಇವ್ರಿಗೆ ಇನ್ನು 1,500,000 ಓಟ್ ತಗೊಂಡ್ಬಿಟ್ಟಿದ್ರೆ ರೇವಣ್ಣ ಸೋತು ಬಿಡರು. ಅಂದ್ರೆ ರೇವಣ್ಣ ಪ್ರಯಾಸದ ಗೆಲುವನ್ನ ಗೆಲ್ಲಬೇಕಾಯ್ತು. ಹೊಳೆನರಸೀಪುರದಲ್ಲಿ ಕೇವಲ 1,500,000 ಮತಗಳು ಅವರನ್ನ ಗೆಲ್ಲಿಸಿದ್ವು. ಬಟ್ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಗುರುತರ ಆರೋಪಗಳು ಸಾಬೀತಾಗಿ ಈ ಕಪ್ಪು ಛಾಯೆ ರೇವಣ್ಣ ಅವರ ಮೇಲೆ ಬಿದ್ದು ಬಿಟ್ಟರೆ ಹೊಳೆನರಸೀಪುರದಲ್ಲಿ ಅನ್ನೋ ಆತಂಕ, ಸಹಜ ಆತಂಕ JDS ಪಾಳ್ಯದಲ್ಲಿದೆ. ಭವಾನಿ ರೇವಣ್ಣ ಅವರು ಶಾಸಕರಾಗಬೇಕು ಅನ್ನೋ ಕನಸನ್ನ ಕಟ್ಕೊಂಡಿದ್ರು. ಭವಾನಿ ರೇವಣ್ಣ ಅವರು ಕಳೆದ 3-4 ಚುನಾವಣೆಯಿಂದ ಬೇಲೂರಿಂದ ಸ್ಪರ್ಧೆ ಮಾಡಕ್ಕೆ ಒಂದ್ಸಲಿ ಟ್ರೈ ಮಾಡಿದ್ರು, ಕೇರ್ನಗರದ ಒಂದ್ಸಲಿ ಟ್ರೈ ಮಾಡಿದ್ರು ಅನ್ಸುತ್ತೆ ನನ್ನ ಪ್ರಕಾರ. MLC ಎಲೆಕ್ಷನ್ ಅಲ್ಲಿ ಟ್ರೈ ಮಾಡಿದ್ರು, ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ಬಂದು ನಿಂತ್ಕೊಳ್ಳಕ್ ಟ್ರೈ ಮಾಡಿದ್ರು. ಬಟ್ ಯಾಕೋ ಅವರಿಗೆ ಎಲ್ಲೂ ಕೂಡ ಟಿಕೆಟ್ ಸಿಗಲಿಲ್ಲ, ರಾಜಕೀಯವಾಗಿ ಬೆಳ್ಕೊಳ್ಳಕ್ ಆಗಲಿಲ್ಲ. ಇದಾದ ನಂತರ ರೇವಣ್ಣ ಅವರು ಒಮ್ಮೆ ಯಾವ್ದೋ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಭವಾನಿ ರೇವಣ್ಣ ಶಾಸಕರಾಗಬೇಕು ಅಂದ್ರೆ ತಪ್ಸಕ್ಕೆ ಯಾರ ಕೆಲವು ಆಗಲ್ಲ ನಡ್ರಿ ಅನ್ನೋ ಒಂದು ಪದವನ್ನ. ಬಟ್ ಆದ್ರೆ ನಾವು ಇನ್ನ ನೆಕ್ಸ್ಟ್ ಚುನಾವಣೆ ಅಂದ್ರೆ ನಾವು ಇನ್ನ 5 ವರ್ಷ ಬಿಟ್ಟು ಮಾತಾಡ್ಬೇಕು. ಮುಂದಿನ ವಿಧಾನಸಭಾ ಚುನಾವಣೆ ಅಂದ್ರೆ ಮುಂದಿನ 4 ವರ್ಷ, ಮುಂದಿನ ಲೋಕಸಭಾ ಚುನಾವಣೆ ಅಂದ್ರೆ ಮುಂದಿನ 5 ವರ್ಷ. ಸೊ ಇನ್ನು ಲೋಕಸಭಾ ಇಂಥದ್ದು ವಿಧಾನ ಪರಿಷತ್ ಚುನಾವಣೆ ಅಂದ್ರೆ ಅದಕ್ಕೂ ಇನ್ನೊಂದು 3-4 ವರ್ಷ ಇರಬೇಕು. ಸೊ ಭವಾನಿ ರೇವಣ್ಣ ಅವರು ರಾಜಕೀಯವಾಗಿ ಸ್ಟೇಬಲ್ ಆಗಲಿಕ್ಕೆ ಸಾಧ್ಯ ಆಗುತ್ತಾ ಇದಾದ ಮೇಲೆ ಅಂತಕ್ಕಂಥದ್ದು. ಅಂಡ್ ಈ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರೋ ಪ್ರಕರಣದಲ್ಲಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. A2 ಆರೋಪಿಗೆ 14 ದಿವಸಗಳ ನ್ಯಾಯಾಂಗ ಬಂಧನಗೊಳಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಎಲ್ಲೋ ಒಂದು ಕಡೆ ಕೇಳಿ ಬರ್ತಾ ಇದೆ. ಭವಾನಿ ರೇವಣ್ಣ ಅವ್ರಿಗೂ ಕೂಡ SIT ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂಡ್ ಭವಾನಿ ರೇವಣ್ಣ ಅವರು ತಾವಾಗೆ ಮಾಡಿಕೊಂಡ ಒಂದಿಷ್ಟು ಸ್ವಯಂಕೃತ ಅಪರಾಧಗಳು, ಒಂದಿಷ್ಟು ಹೇಳಿಕೆಗಳು, 1.5 ಕೋಟಿ ಕಾರಿನ ಅಪಘಾತದ ಸಂದರ್ಭದಲ್ಲಿ ಅವರು ನಡೆದುಕೊಂಡ ರೀತಿಯನ್ನ ಜನ ಈ ಕ್ಷಣಕ್ಕೂ ಮಾಡ್ತಿಲ್ಲ, ಮರೆಯೋಕೆ ಟ್ರೋಲ್ ಪೇಜ್ಗಳು ಬಿಡ್ತಾ ಇಲ್ಲ. ಹಾಗೂ ಹೀಗೆ ಒಂದಿಷ್ಟು ವಿಚಾರಗಳಲ್ಲಿ ಭವಾನಿ ರೇವಣ್ಣ ಅವರು ಅವ್ರದೇ ಸರ್ಕಮ್ಟೆನ್ಸಸ್ ಅಲ್ಲಿ ಎಲ್ಲೋ ಒಂದು ಕಡೆ ಜನರ ದೃಷ್ಟಿಯಲ್ಲಿ ಸ್ವಯಂಕೃತ ಅಪರಾಧ, ನಾನಾಗ್ಲಿ ಹೇಳಿದ್ನಲ್ಲ, ಜನರ ದೃಷ್ಟಿಯಲ್ಲಿ 1.5 ಕೋಟಿ ಕಾರು ಇವತ್ತು ಕೂಡ ಜನ ಮರ್ತಿಲ್ಲ ಅದನ್ನ, ಆ ಕ್ಷಣದಲ್ಲಿ ಅವ್ರು ನಡ್ಕೊಂಡ ರೀತಿಯನ್ನ. ಸೊ ಭವಾನಿ ರೇವಣ್ಣ ಅವರು ರಾಜಕೀಯವಾಗಿ ಮತ್ತೆ ಹೆಂಗೆ ಮುನ್ನೆಲೆಗೆ ಬರಬಹುದು, ಯಾವ ಗ್ರೌಂಡ್ಸ್ ಅಲ್ಲಿ ಮುನ್ನೆಲೆಗೆ ಬರಬಹುದು? ಈಗಾಗಲೇ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬವೇ ಬೇರೆ, ರೇವಣ್ಣ ಅವ್ರ ಕುಟುಂಬವೇ ಬೇರೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪಕ್ಷದಿಂದ ಅಮಾನತ್ತಾಗ್ಬಿಟ್ಟಿದ್ದಾರೆ. ರೇವಣ್ಣ ಅವರು ಏನಾದ್ರೂ ನ್ಯಾಯಾಂಗ ಬಂಧನಕ್ಕೊಳಗಾದ್ರೆ ಮೈತ್ರಿ ಪಕ್ಷದ ಮೈತ್ರಿ ದೋಸ್ತಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯಿಂದ ಸಾಕಷ್ಟು ಪ್ರೆಷರ್ ಇದೆ. ಈ ಪ್ರಕರಣವನ್ನ ನೀವು ಇತ್ಯರ್ಥಗೊಳಿಸಬೇಕು, ಪ್ರಕರಣವನ್ನ ಮುಂದಕ್ಕೆ ತಗೊಂಡು ಹೋಗ್ಬಾರ್ದು ಅಂತ. ಒಂದು ವೇಳೆ ರೇವಣ್ಣ ಅವ್ರನ್ನು ಅಮಾನತ್ತು ಮಾಡಿಬಿಟ್ರೆ, ಭವಾನಿ ರೇವಣ್ಣ ಅವ್ರ ಹೆಸರು ಕೇಳ್ಕೊಳ್ಳೋದ್ರಿಂದ ಇಡೀ ರೇವಣ್ಣ ಅವರ ಕುಟುಂಬವೇ ಏನಾದ್ರು JDS ಪಕ್ಷದಿಂದ ಅಮಾನತಿಗೆ ಒಳಗಾಗ್ಬಿಟ್ರೆ
ಹೆಂಗಾಗಬಹುದು? ಅಂಡ್ ಅವರನ್ನ ನಂಬಿಕೊಂಡು ಓಡಾಡ್ತಾ ಇರುವ ಕಾರ್ಯಕರ್ತರು, ಮುಖಂಡರುಗಳಾದ JDS-ನವರ ನಮ್ಮ ಕತೆ ಏನು ಅಂತಕ್ಕಂಥ ಯೋಚನೆ. ಸಹಜವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ರೇವಣ್ಣ ಅವರ ಬಂಧನವನ್ನ ಅರಗಿಸಿಕೊಳ್ಳೋಕೆ JDS ಪಾಳ್ಯದಲ್ಲಿ ಆಗ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಜನರಿಗೆ JDS ಪಾಳ್ಯದಲ್ಲಿ ನಾನು ಹೇಳ್ತಾ ಇರೋದು ಅಭಿಮಾನ, ಅದು ಅವ್ರು ಏನೇ ಮಾಡಿರ್ಲಿ. ಅಂಡ್ ಇದು ಅವರ ಪೊಲಿಟಿಕಲ್ ಕೆರಿಯರಿಗೆ ಎಫೆಕ್ಟ್ ಆಗ್ಬಿಡುತ್ತಾ ಸರ್? ಜೈಲಿಗೆ ಹೋಗಿ ಬಂದಿರೋರು ಯಾರೋ ಇಲ್ವಾ? ಹಾಗಿದ್ರೆ ಪೊಲಿಟಿಷಿಯನ್ ಜೈಲಿಗೆ ಹೋಗಿಲ್ವಾ? ಯಾಕೆ DK ಶಿವಕುಮಾರ್ ಜೈಲಿಗೆ ಹೋಗಿಲ್ವಾ? ಯಡಿಯೂರಪ್ಪ ಅವ್ರು ಜೈಲಿಗೆ ಹೋಗಿಲ್ವಾ? CM ಆದಾಗ್ಲೇ ಹೋಗಿದ್ರಲ್ಲ ಸರ್ ಯಡಿಯೂರಪ್ಪ ಜೈಲಿಗೆ ಅಂತೆಲ್ಲ ಜನ ಪ್ರಶ್ನೆ ಮಾಡಬಹುದು. ಅವರ ಅಂಧಾಭಿಮಾನಿಗಳು ಈ ತರ ಪ್ರಶ್ನೆ ಮಾಡಬಹುದು. ಆದರೆ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿರಬಹುದು ಬೇರೆ ನಾಯಕರು. ಇವತ್ತು ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಿಗೆ ಹೋಗಿ ಬರೋದೇ ಅವ್ರಿಗೊಂದು ಕ್ರೈಟೀರಿಯಾ ಆಗೋಗ್ಬಿಟ್ಟಿದೆ ಪೊಲಿಟಿಷಿಯನ್ಗೆ. ಹೊರಗೆ ಬಂದು ಅದಕ್ಕೆ ಉತ್ತರ ಕೊಡಬಹುದು. ಆದರೆ ಹಾಸನದ ಪೆನ್ಡ್ರೈವ್ ಪ್ರಹಸನದಲ್ಲಿ ಆಗಿರುವ ಘಟನೆ ಬೇರೆ, ಭ್ರಷ್ಟಾಚಾರಕ್ಕಾಗಿ ಒಳಗೆ ಹೋಗೋದು ಬೇರೆ. ಬಟ್ ಈ ವಿಚಾರ ಬೇರೆ. ಇದು ಮಹಿಳೆಯರ ವಿಚಾರ, ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ವಿಚಾರ. ಸೊ ಈ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದ್ರು ಅನ್ನೋದು ಬೇರೆ. ಅದನ್ನ ನಿಧಾನವಾಗಿ ಅರ್ಥ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ, ಹಾಸನ ಜಿಲ್ಲೆಯಲ್ಲಿ JDS ಪಾಳ್ಯದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಒಂದು ಆತಂಕದ ವಾತಾವರಣ. ಪಕ್ಷದ ಸ್ಥಿತಿ ಏನಾಗಬಹುದು ಹಾಸನ ಜಿಲ್ಲೆಯಲ್ಲಿ? ರೇವಣ್ಣ ಅವರ ಕುಟುಂಬದ ರಾಜಕೀಯ ಭವಿಷ್ಯ ಏನಾಗಬಹುದು ಪ್ರಜ್ವಲ್ ರೇವಣ್ಣ ಅವರಿಂದ? ಈ ರೀತಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಂಡ್ ಜನ ಇನ್ನೊಂದಿಷ್ಟು ಜನ ಹೇಳ್ತಾರೆ, ಎಷ್ಟು ದಿವಸ ಇರುತ್ತ್ರಿ, ಜನ ಮರ್ತ್ಕೊಂಡ್ಬಿಡ್ತಾರೆ. ಎಷ್ಟು ದಿವಸ ಇರುತ್ತೆ ಜನ, ಎಷ್ಟು ದಿವಸ ನೆನ್ಪಿಟ್ಕೊಳ್ತಾರೆ ಇವೆಲ್ಲವನ್ನು? ಹಿಂದೆ ಸಾಕಷ್ಟು ನಾಯಕರುಗಳು XYZ ಈ ಥರದ್ದು ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ನಲ್ಲಿ ಸಿಗಾಕೊಂಡರು. ಇವತ್ತು ಮತ್ತೆ ಸಚಿವರಾಗ್ಲಿಲ್ವಾ, ಮತ್ತೆ ಗೆದ್ದಿಲ್ವಾ, ಶಾಸಕರಾಗಿಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಆಗದೇ ಇಲ್ಲ ಅಂತ ಹೇಳಲ್ಲ, ಆಗ್ಬಹುದೇನೋ ಮುಂದೆ. ಆದರೆ ಇದು JDS-ನ ರೇವಣ್ಣ ಅವರ ಕುಟುಂಬಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ತರ ಇಷ್ಟು ವರ್ಷ ರೇವಣ್ಣ ಅವ್ರು ಮಾಡ್ಕೊಂಡ್ಬಂದ ಅಭಿವೃದ್ಧಿ, ಹಾಸನದ ಮಾಜಿ ಪ್ರಧಾನಿಗಳು ಅಂತಕ್ಕಂಥ ಹೆಮ್ಮೆ, ಇವೆಲ್ಲವಕ್ಕೂ ಕೂಡ ಎಲ್ಲ ಒಂದ್ ಕಡೆ ಇದು ಕಪ್ಪು ಚುಕ್ಕಿ ತಂದು ಬಿಟ್ಟಿದೆ ಈ ಪ್ರಕರಣದಲ್ಲಿ. ಇದನ್ನ ಒಪ್ಕೊಳ್ಳೇಬೇಕು, ಯಾರೇ ಆದ್ರೂ ಒಪ್ಕೊಳ್ಬೇಕಾದಂತ ಅನಿವಾರ್ಯತೆ. ಸೊ ಇದು ಹೊಳೆನರಸೀಪುರ ಹಾಸನ ಜಿಲ್ಲೆಯಲ್ಲಿ ಅಧಿಕಾರಗಳ ಲೆವೆಲ್ ನಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ತಮ್ಮ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ರಲ್ಲ, ಅದು ಕೈ ತಪ್ಪಿ ಹೋಗ್ಬಿಡುತ್ತಾ ಅನ್ನೋ ಸಹಜವಾದ ಆತಂಕ JDS ಪಾಳ್ಯದಲ್ಲಿದೆ. ನೋಡೋಣ, ರಾಜಕೀಯ ನಿಂತ ನೀರಲ್ಲ. ದಿನಕ್ಕೊಂದು ತಿರುವು, ದಿನಕ್ಕೊಂದು ಬೆಳವಣಿಗೆ, ಏನ್ ನಡಿಬಹುದು, ಮುಂದೇನಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದು ತನಿಖೆಗೆ ಹಾಜರಾಗಬೇಕು. ಅವ್ರು ಹಾಕಿದ್ರು ಮೊನ್ನೆ ಒಂದು ಪೋಸ್ಟ್, ಸತ್ಯಕ್ಕೆ ಜಯ ಸಿಗುತ್ತೆ, ನಾನು ಆದಷ್ಟು ಬೇಗ ವಿಚಾರಣೆಗೆ ಒಳಪಡ್ತೀನಿ ಅಂತ. ಅಷ್ಟು ನಂಬಿಕೆ ಇರೋರು ತಾವು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದಾದ್ರೆ ಫಸ್ಟ್ ಈ ಹ್ಯಾಸ್ ಟು ಕಮ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ SIT. ಆಮೇಲೆ ರೀ ಸತ್ಯ ಸುಳ್ಳು ಆಮೇಲೆ. ಅವ್ರು ಹೇಳಿದ್ರಲ್ಲ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ, ಬಂದು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಒಂದು ವೇಳೆ ರೇವಣ್ಣ ಅವರು ಅಷ್ಟೇ ಮೊದಲನೇ ದಿವಸನೇ SIT ನೋಟಿಸ್ ಕೊಟ್ಟಾಗ ಹಾಜರಾಗಿದ್ರೆ ಇವತ್ತು ಈ ಮಟ್ಟಕ್ಕೆ ಈ ಪ್ರಕರಣ ಬಂದು ನಿಲ್ತಾ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಹಿಂಗೆ ತಲೆ ಮರೆಸ್ಕೊಂಡು ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ, ಇನ್ನೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಓಡಾಡ್ಕೊಂಡಿದ್ರೆ ಇದು ಇನ್ನಷ್ಟು ರಾಡಿ ಆಗಬಹುದು. ಈ ಘಟನೆ ಇನ್ನಷ್ಟು ಇದೆಲ್ಲ ಒಂದು ಕಡೆ JDS-ಗೆ ಮುಳುವಾಗಬಹುದು. ಬಟ್ ಈಗಾಗಲೇ ದೇವೇಗೌಡರು ಸೂಚನೆ ಮೇರೆಗೆ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂದು ವಿಚಾರಣೆಗೆ ಹಾಜರಾಗಿ ಅಂತಕ್ಕಂಥ ಸೂಚನೆಯನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗಾಗಲೇ ದೇವೇಗೌಡರು ಸೂಚನೆ ಮೇರೆಗೆ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂದು ವಿಚಾರಣೆಗೆ ಹಾಜರಾಗಿ ಅಂತಕ್ಕಂಥ ಸೂಚನೆಯನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. SIT ಟೀಮ್ ಕೂಡ ಅವ್ರು ಬರ್ದೋದ್ರು ಅರೆಸ್ಟ್ ಮಾಡ್ಕೊಂಬರಕ್ಕೆ ಏನೇನ್ ಮಾಡ್ಬೇಕು ಅವೆಲ್ಲವನ್ನು ಕೂಡ ಈಗಾಗಲೇ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರೇ ಬಂದು ಶರಣಾಗ್ಬಿಟ್ಟು ವಿಚಾರಣೆಗೆ ಹಾಜರಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನೋಡೋಣ ಈ ಪ್ರಕರಣವನ್ನ ರಾಜಕೀಯವಾಗಿ ಮುಂದಕ್ಕೆ ಹೆಂಗ್ ತಗೊಂಡು ಹೋಗ್ತಾರೆ, ಅಂಡ್ ಈ ಪ್ರಕರಣ ಆಗಿ ಹೊರಬಂದ ನಂತರ ಇವರ ರಾಜಕೀಯ ಜೀವನ ಹೆಂಗೆ ಮುಂದಕ್ಕೆ ಹೋಗುತ್ತೆ, ಇವೆಲ್ಲವನ್ನ ಜನರೇ ನಿರ್ಣಾಯಕ. ಇವಕ್ಕೆಲ್ಲ ಜನರೇ ಇವೆಲ್ಲವನ್ನ ನಿರ್ಣಯ ಮಾಡ್ಬೇಕಾಗತ್ತೆ. ಏನಾಗುತ್ತೆ ಹಾಸನ ರಾಜಕೀಯ ಸ್ಥಿತಿಗತಿ ಅನ್ನೋದನ್ನ ಮುಂದಿನ ದಿವಸದಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VC TV, ಸತ್ಯದ ಕಡೆ ನಮ್ಮ ನಡೆ.